DH-256 ಮತ್ತು DH-257 ಅನ್ನುವಂಥ ಎರಡು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಇವೆರಡು ತಳಿಗಳು ಕೂಡ ಎಲೆ ಚುಕ್ಕೆ ರೋಗ ನಿರೋಧಕಗಳು. ಈಗ ಬೆಳೆಯುವ ಎರಡೂ ತಳಿಗಳು ಕೂಡ ಸುಮಾರು 3.5-4 ತಿಂಗಳು ಅಂದರೆ 105-108 ದಿನಗಳಲ್ಲಿ ನಾವು 12ರಿಂದ 15 ಕ್ವಿಂಟಲ್ ಒಂದು ಎಕರೆಗೆ ಈ ಬೀಜಗಳು ನಮ್ಮ ಬೀಜ ಘಟಕದಲ್ಲಿ ಅಂದರೆ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ಕೂಡ ಕಾಳು ಕಟ್ಟುವುದು ಇಂಪಾರ್ಟೆಂಟ್. ಅದಕ್ಕೆ ನಾವು ಜಿಪ್ಸಮ್ ಹಾಕಬೇಕು. ರೈತ ಬಾಂಧವರೇ, ನಾನು ಡಾಕ್ಟರ್ SV ಹೂಗಾರ್ ಅಂತ ಕೀಟಶಾಸ್ತ್ರಜ್ಞರು. ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು ವರ್ಷ ಹಿಂದ್ಗಡೆ DH-256 ಮತ್ತು DH-257 ಅನ್ನುವಂಥ ಎರಡು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಈ DH-257 ಅನ್ನುವುದನ್ನು ಅದು ಸ್ವಲ್ಪ ಬರ ನಿರೋಧಕತೆ ಇದೆ. ಹಂಗಾಗಿ ನಾವು ಇದನ್ನು ಮುಂಗಾರು ಬೆಳೆಯನ್ನು ಕೂಡ ಮುಂಗಾರು ಹಂಗಾಮಿನಲ್ಲಿ ಹಾಕಬೇಕು. ಆಮೇಲೆ ಇವೆರಡು ತಳಿಗಳು ಕೂಡ ಎಲೆ ಚುಕ್ಕೆ ರೋಗ ನಿರೋಧಕಗಳು ಅಂದರೆ ರೋಗ ನಿರೋಧಕಗಳಿದ್ದಾವೆ. ಆಮೇಲೆ ಇದು 52-55% ಇದರದ್ದು ಎಣ್ಣೆ ಅಂಶ ಬರ್ತೈತಿ. ಆಮೇಲೆ ಸೆಲ್ಲಿಂಗ್ ಪರ್ಸೆಂಟ್ ಅಂತ ಏನು ಹೇಳ್ತೇವಲ್ಲ, ಶೇಂಗಾದಿಂದ ಕಾಳು ಅಂದರೆ 67-70% ಸೆಲ್ಲಿಂಗ್ ಪರ್ಸೆಂಟ್ ಐತಿ. ಇದು ಉತ್ತಮವಾದ ತಳಿಗಳಿದಾವಂತ ನಾವು ಆಮೇಲೆ ಎಣ್ಣೆ ಅಂಶ ಚೆನ್ನಾಗಿದೆ. ಇದರದ್ದು ಗುಣಧರ್ಮ ಕೂಡ ಚೆನ್ನಾಗಿದೆ. ವಲಯ 3, 8 ಆಮೇಲೆ 9 ಮತ್ತು 10 ವಲಯದಲ್ಲಿ ಬೆಳಿಬೋದು. ವಲಯ ಅಂತಂದರೆ ಈಗ ಧಾರವಾಡ, ಬೆಳಗಾಂ, ಆಮೇಲೆ ವಿಜಯಪುರ, ಹಾವೇರಿ ಈ ಒಂದು ಜಿಲ್ಲೆಗಳಲ್ಲಿ ನಾವು ಈ ತಳಿಗಳನ್ನು ಶಿಫಾರಸು ಮಾಡ್ತೇವೆ. ಈಗ ಬೆಳೆಯುವ ಎರಡೂ ತಳಿಗಳು ಕೂಡ ಸುಮಾರು 3.5-4 ತಿಂಗಳು ಅಂದರೆ 105-108 ದಿನಗಳಲ್ಲಿ ಇದು ಕಟಾವಿಗೆ ಬರ್ತಾವೆ. ಇದನ್ನು ನಾವು ಏನು ಮಾಡಬೇಕಂತಂದ್ರೆ ಮುಖ್ಯವಾಗಿ ಬೀಜೋಪಚಾರ ಮಾಡಬೇಕು. ಏನಂತಂದ್ರೆ ಹೆಕ್ಸಾಕೊನಜೋಲ್ ಪ್ಲಸ್ ಇಮಿಡಾ ಅಂತೇಳಿ ಕಾಂಬಿ ಪ್ರಾಡಕ್ಟ್ ಬರ್ತದೆ. ಅದು ರೋಗ ಮತ್ತು ಕೀಟ ಎರಡೂ ಬರಲಾರ್ದಂಗೆ ನಿರೋಧಕತೆ ಮಾಡ್ತೈತಿ. ಹಾಗಾಗಿ ಈ ಒಂದು ಕೀಟನಾಶಕವನ್ನು, ಈ ಒಂದು ಕೆಮಿಕಲನ್ನು, ರಾಸಾಯನಿಕವನ್ನು ಬೀಜೋಪಚಾರ ಮಾಡೋದರಿಂದ ಮುಂದೆ ಬರುವಂಥ ರೋಗಗಳು, ಈಗ ಸಾಯಿಲ್ ಬೋರ್ನ್ ಡಿಸೀಸನ್ನು ಕೂಡ ಇದು ಹತೋಟಿ ಮಾಡ್ತೈತಿ. ಯಾಕಂದರೆ ಜರ್ಮಿನೇಷನ್ ಪರ್ಸೆಂಟೇಜ್ ಚಲೋ ಇರಬೇಕು. ಅಂದರೆ ಮೊಳಕೆ ಪ್ರಮಾಣ ಚೆನ್ನಾಗಿತ್ತಂತಂದರೆ ಇಳುವರಿ ಚಲೋ ಬರ್ತೈತಿ. ಈ ಮೊಳಕೆ ಪ್ರಮಾಣ ಚೆನ್ನಾಗಿ ಬರಬೇಕಂತಂದರೆ ರೋಗದಿಂದ ಹರಡುವಂಥ ರೋಗಗಳನ್ನು ನಿರ್ವಹಣೆ ಮಾಡಬೇಕು. ಅಂದರೆ ಮೊಳಕೆ ಪ್ರಮಾಣ ಚಲೋ ಬರ್ತೈತಿ. ಈ ಎರಡೂ ಕಾಂಬಿನೇಷನ್ ಇರುವಂಥದ್ದು, ಇಮಿಡಾ ಪ್ಲಸ್ ಹೆಕ್ಸಾಕೊನಜೋಲ್ ಕಾಂಬಿ ಇರುವಂಥದ್ದನ್ನು, ರಾಸಾಯನಿಕ ಮಿಶ್ರಣ ಇದ್ದದನ್ನು ಬೀಜೋಪಚಾರ ಮಾಡಿದರೆ ಈ ಭೂಮಿ ಮೇಲಿಂದ ಬರುವಂಥ ರೋಗಗಳು ತಡೆಗಟ್ಟುವುದರಿಂದ ಮೊಳಕೆ ಪ್ರಮಾಣ ಚಲೋ ಬರ್ತೈತಿ. ಅದರಿಂದ ನಿಮ್ಮ ಇಳುವರಿ ಕೂಡ ಚೆನ್ನಾಗಿ ಬರ್ತೈತಿ. ಆಮೇಲೆ ಮುಂದೆ ಬರುವಂಥದ್ದು ಕೆಲವೊಂದು ಕಳೆನಾಶಕಗಳನ್ನು ಉಪಯೋಗಿಸ್ಕೋಬೋದು. ಅಂತರ ಬೆಳೆ ಬೆಳೆದ ಮೇಲೆ ಕೂಡ ಬಿತ್ತಿದ ಮೇಲೆ ಪೆಂಡಿಮಿಥಿಲಿನ್ ಅನ್ನೋಂಥದ್ದನ್ನು ಬೆಳೆ ಏನಂತಾರೆ ಕಳೆನಾಶಕವನ್ನು ಸಿಂಪಡಣೆ ಮಾಡಿದರೆ ಕಳೆ ನಿಯಂತ್ರಣ ಮಾಡೋದ್ರಿಂದ ಇಳುವರಿ ಕೂಡ ಹೆಚ್ಚಿಗೆ ಮಾಡ್ತೈತೆ. ಯಾಕಂದರೆ ಇವೆರಡೂ ಇಂಪಾರ್ಟೆಂಟ್, ರೋಗ ಮತ್ತು ಕೀಟ ನಿರ್ವಹಣೆ ಮತ್ತು ಕಳೆ ನಿರ್ವಹಣೆ. ಇವರು ಮಾಡೋದ್ರಿಂದ ಇಳುವರಿ ಚೆನ್ನಾಗಿ ಬರ್ತೈತಿ. ಇದರಿಂದ ನಿಮ್ಮ ಏನಂತಾರೆ ಬೀಜದ ಗುಣಧರ್ಮ ಜಾಸ್ತಿ ಬರ್ತದೆ. ಇನ್ನೊಂದು ಏನಪ್ಪ ಅಂತಂದರೆ ಕಾಳು ಕಟ್ಟೋದು ಇಂಪಾರ್ಟೆಂಟ್. ಅದಕ್ಕೆ ನಾವು ಜಿಪ್ಸಮ್ ಹಾಕಬೇಕು. ಯಾವಾಗಂತಂದ್ರೆ ಗಿಡ ಹೂವಾಡೋಕ್ಕಿಂತ ಮೊದಲು ಪೆಗ್ ಇನಿಷಿಯೇಷನ್ ಅಂತ ಹೇಳ್ತೇವೆ. ಅಂದರೆ ಹೂ ಆಡುವಂಥ ಟೈಮಲ್ಲಿ ಪೆಗ್ ಇನಿಷಿಯೇಷನ್ ಆದಮೇಲೆ ಕಾಳು ಕಟ್ಟುವ ಸಮಯದಾಗ ನಾವು ಒಂದು ಸಾಲು ಎಡಿ ಹೊಡೆದ ಮುಂದೆ ಇವು ಜಿಪ್ಸಮ್ ಹಾಕಿ ಮಣ್ಣು ಮುಚ್ಚಿದ್ರೆ ಏನಾಗ್ತದಂದ್ರೆ ಕಾಳು ಕಟ್ಟಿ ಕಾಳು ದೊಡ್ಡದಾಗೋದ್ರ ಉಪಯೋಗ ಆಗ್ತೈತಿ. ಕಾಳು ದೊಡ್ಡವಾದರೆ ಇಳುವರಿ ಅಂದರೆ ತೂಕ ಜಾಸ್ತಿ ಬರ್ತೈತಿ. ಆಮೇಲೆ ಎಣ್ಣೆ ಅಂಶನೂ ಕೂಡ ಜಾಸ್ತಿ ಆಗ್ತೈತಿ. ಹಾಗಾಗಿ ಈ ಜಿಪ್ಸಮನ್ನು ಕೂಡ ಉಪಯೋಗಿಸ್ಕೊಂಡು ಇದರಿಂದ ನಾವು ಅತಿ ಹೆಚ್ಚಿನ ಎಣ್ಣೆ ಅಂಶ ಅಥವಾ ತೂಕ ಇದರಿಂದ ಪಡ್ಕೋಬೋದು. ಧನ್ಯವಾದ. ಇವ ಎರಡು ಇಳುವರಿ ಅಂದರೆ ಸುಮಾರು ನಾವು ಏನು ಹೇಳ್ತೇವೆ ಅಂದರೆ ಒಂದು ಎಕರೆಗೆ 1500ರಿಂದ ಅಥವಾ 1200ರಿಂದ 1600 ಅದನ್ನು kg ಪರ್ ಎಕರ್ ಇಳುವರಿ ಬರ್ತದೆ. ಅಂದರೆ ಸುಮಾರು ನಾವು 12ರಿಂದ 15 ಕ್ವಿಂಟಲ್ ಒಂದು ಎಕರೆಗೆ ಈ ಒಂದು ಬೇಸಾಯ ಕ್ರಮವನ್ನು ಅಳವಡಿಸ್ಕೊಂಡ್ರೆ ನಮಗೆ ಸರ್ 30 kg ಒಂದು ಎಕರೆಗೆ ಬೇಕಾಗ್ತದೆ ಬೀಜ. ಆಮೇಲೆ ಅದು ಪರ್ಸೆಂಟೇಜ್ ಜರ್ಮಿನೇಷನ್ ಪರ್ಸೆಂಟೇಜ್ ನೋಡಿಕೊಂಡು ಕೂಡ ನಾವು ಬೀಜ ಎಷ್ಟು ಪ್ರಮಾಣವನ್ನು ಕೂಡ ನಾವು ಲೆಕ್ಕ ಮಾಡಿಕೊಂಡು ಬಿತ್ತನೆ ಮಾಡಬೇಕಾಗ್ತದೆ. ಈ ಬೀಜಗಳು ನಮ್ಮ ಬೀಜ ಘಟಕದಲ್ಲಿ ಅಂದರೆ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ಕೂಡ ಈ ಬೀಜ ಸಿಗ್ತೈತಿ. ಅದನ್ನು ನೀವು ಹಂಗಾಮಿನಲ್ಲಿ ಬಂದು ಕೇಳಿಕೊಂಡು ನೀವು ಮೊದಲೇ ಬುಕ್ ಮಾಡಿಕೊಂಡ್ರೆ ಚಲೋ. ಯಾಕಂದ್ರೆ ಇದ್ರದ್ದು ಅಂದರೆ ನಮಗೆ ಬೀಜೋಪಚಾರ ಮಾಡೋಕ್ಕೆ ಬೀಜ ತಯಾರು ಮಾಡ್ಬೇಕಂದ್ರೆ ನಮಗೆ ಟೈಮ್ ಬೇಕಾಗ್ತದೆ. ಅದಕ್ಕೆ ರೈತರು ಮೊದಲೇ ಹೇಳಿದರೆ ನಮ್ಗೆ ಇಷ್ಟು ಬೇಕಂತ ಹೇಳಿದ್ರೆ ಅಂದರೆ ನಾವು ಅಷ್ಟು ಉತ್ಪಾದನೆ ಮಾಡಿ ರೈತರಿಗೆ ಪೂರೈಸ್ಕೋಬೋದು. ಯಾಕಂದರೆ ಸಡನ್ನಾಗಿ ಬಂದು ನಮಗೆ 10 ಕ್ವಿಂಟಲ್ 20 ಕ್ವಿಂಟಲ್ ಬೇಕಂತಂದ್ರೆ ನಮಗೂ, ಯಾಕಂದ್ರೆ ಈ ಬೆಳೆ ಏನಂದ್ರೆ ನಿಸರ್ಗದ ಮೇಲೆ ಡಿಪೆಂಡ್ ಇರ್ತದೆ. ನಮಗೂ ಗೊತ್ತಾಗಂಗಿಲ್ಲ ಡಿಮಾಂಡ್ ಎಷ್ಟು ಇರ್ತದೆ ಅಂತೇಳಿ. ಒಮ್ಮೆಗಲೇ ಡಿಮಾಂಡ್ ಬಂದಾಗ ನಮ್ಮಲ್ಲಿ ಇರಬೇಕು ಅಂತಂದರೆ ನೀವು ಮುನ್ಸೂಚನೆವಾಗಿ ನಮಗಿಷ್ಟು ಡಿಮಾಂಡ್ ಇದೆ, ನಮಗೆ ಬೀಜ ಬೇಕಂತ ಕೇಳಿದ್ರೆ ನಾವು ಆ ಹಂಗಾಮಿನಲ್ಲಿ ತಯಾರಿಸಿ ರೈತರಿಗೆ ಕೊಡುವ ಅನುಕೂಲವನ್ನು ಮಾಡಿಕೊಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.